ರಾಜ್ಯದಲ್ಲಿ ಲೋಕಸಭಾ ಚುನಾವಣಾ ರಂಗು ದಿನೇ ದಿನೇ ಜೋರಾಗ್ತಾನೆ ಇದೆ. ಅದರಲ್ಲೂ ಹಾಸನದಲ್ಲೂ ಕೂಡ ಲೋಕಸಭಾದ ರಣಕಣ ಜೋರಾಗಿರ್ತಕ್ಕಂಥದ್ದು. ಮಾಜಿ ಪ್ರಧಾನಮಂತ್ರಿ ದೇವೇಗೌಡರ ಮೊಮ್ಮಗ, ಅದೇ ರೀತಿ ಮಾಜಿ ಸಚಿವರಾಗಿರ್ತಕ್ಕಂಥ ದಿವಂಗತ ಪುಟ್ಟಸ್ವಾಮೇಗೌಡರ ಮೊಮ್ಮಗರ ನಡುವೆ ಈಗ ಒಂದು ಹಣಾಹಣಿ ಏರ್ಪಟ್ಟಿದೆ. ಈಗಾಗಲೇ ಹಾಸನ ಲೋಕಸಭಾ ಕ್ಷೇತ್ರದ ಜಿದ್ದಾಜಿದ್ದಿನ ಹೋರಾಟ ಕೂಡ ಮಾರ್ಪಟ್ಟಿದೆ. ಸಂಪೂರ್ಣವಾಗಿ ಹಾಸನ ಲೋಕಸಭಾ ಕ್ಷೇತ್ರದ ಜನರ ನಾಡಿ ಮಿಡಿತ ಏನಿದೆ ಅನ್ನೋದ್ರ ಸಂಪೂರ್ಣ ವಿವರವನ್ನು ನಾನು ನಿಮಗೆ ಕೊಡ್ತೀನಿ. ನಾನು ನಿಮ್ಮ ಸಚಿನ್ ಶೆಟ್ಟಿ. ನಾವೀಗ ಹಾಸನ ನಗರದ ಸಿಟಿ ಬಸ್ ಸ್ಟ್ಯಾಂಡ್ನ ಬಳಿ ಇದ್ದೀವಿ. ಇಲ್ಲಿರ್ತಕ್ಕಂಥ ಜನರು ಏನು ಹೇಳ್ತಾರೆ, ಈ ಬಾರಿ ಲೋಕಸಭಾ ಅಭ್ಯರ್ಥಿ ಯಾರಾಗಬೇಕು? NDA ಅಭ್ಯರ್ಥಿಯಾಗಿ ಪ್ರಜ್ವಲ್ ರೇವಣ್ಣ ಕಣಕ್ಕಿಳಿದಿದ್ರೆ ಕಾಂಗ್ರೆಸ್ನಿಂದ ಶ್ರೇಯಸ್ ಪಟೇಲ್ ಅವರು ಕಣಕ್ಕಿಳಿದಿರ್ತಕ್ಕಂಥದ್ದು. ಈ ಬಾರಿ ಯಾರಿಗೆ ಹಾಸನದ ಮತ, ಹಾಸನದ ಸಿಂಹಾಸನ ಅನ್ನೋದ್ರ ಕೂಡ ಕೇಳೋಣ. ಸರ್ ನಮಸ್ಕಾರ, ಹೇಗಿದೆ ಸರ್ ಚುನಾವಣೆ ಕಾವು ಹಾಸನ? ಸರ್, ಹಾಸನದಲ್ಲಿ ಚುನಾವಣೆ ಕಾವು ಏನು ಆ ಥರ ಹೇಳ್ಕೊಳ್ಳೋ ಅಂತ ಕಾವೇನಿಲ್ಲ. ಅದು ಸಮಾಧಾನವಾಗಿ ತಾಳ್ಮೆಯಿಂದ, ಇದು ರಾಜ್ಯದ ಚುನಾವಣೆ ಅಲ್ಲ, ಇಲ್ಲಿಯ ಸ್ಥಳೀಯರ ಚುನಾವಣೆ ಅಲ್ಲ, ಇದು ದೇಶದ ಭವಿಷ್ಯದ ಚುನಾವಣೆ, ವಿಶ್ವಕ್ಕೆ ಒಂದು ಮಾದರಿಯನ್ನು ತೋರಿಸುತ್ತಿರುವಂತಹ ಒಂದು ಚುನಾವಣೆ. ಹಾಗಾಗಿ ಜನಗಳ ಮನಸ್ಸಿನಲ್ಲಿ ವಿಶ್ವದ ನಾಯಕ ಯಾರು, ವಿಶ್ವಕ್ಕೆ ಯಾರು ಬೇಕು, ಭಾರತಕ್ಕೆ ಪ್ರಧಾನಿಯಾಗ ಅರ್ಹತೆ ಯಾರಿದೆ ಅನ್ನೋದು ಇದೆ. ಆದರೆ ಇಲ್ಲಿಯ ರಾಜ್ಯ ಸರ್ಕಾರಗಳು ಇವತ್ತು ಇವರು ಹೇಳ್ತಿದ್ದಾರೆ, ನಾನು ಅದು ಮಾಡಿದೆ, ಇವ್ರು ಇದು ಮಾಡಿದೆ ಅಂತ. 65 ವರ್ಷದಲ್ಲಿ ನೀವೇನು ಮಾಡಿದ್ರಿ ಸ್ವಾಮಿ? ಮೋದಿಯವ್ರ ಬಗ್ಗೆ 10 ವರ್ಷದ ಕೇಳ್ತಿದ್ದೀರಾ. 10 ವರ್ಷದಲ್ಲಿ ವಿಶ್ವದ ನಂಬರ್ 1 ಸ್ಥಾನಕ್ಕೆ ಹೋಗಿದೆ. ನೀವು 65 ವರ್ಷದಲ್ಲಿ ಏನೂ ಮಾಡಿಲ್ಲ. ಈಗ ನಾನು 5 ಗ್ಯಾರಂಟಿ ಕೊಟ್ಟಿದ್ದೀನಿ, ಇನ್ನು 25 ಗ್ಯಾರಂಟಿ ಕೊಡ್ತೀನಿ, ಯಾವುದೂ ನಡೆಯೋದಿಲ್ಲ. ಇಲ್ಲಿಯ ಜನರ ಮನಸ್ಥಿತಿ ದೇಶ ಬೇಕಾಗಿದೆ. ಇಲ್ಲಿಯ ಆಗುಹೋಗುಗಳು ಈಗ ನೀವೇ ಕಣ್ಣಾರೆ ನೋಡಿದ್ದೀರಾ, ನಿಮ್ಮ ಚಾನೆಲ್ಗಳಲ್ಲಿ ಬಂದಿದೆ. ಬಾಂಬ್ ಬ್ಲಾಸ್ಟ್ ಇರ್ಬೋದು, ಯಾವುದೇ ಇರ್ಬೋದು, ಎಲ್ಲದನ್ನೂ ವಹಿಸ್ಕೊಳ್ಳೋರು ಯಾರು? ಇದೇ ಕಾಂಗ್ರೆಸ್ ನಾಯಕರುಗಳೇ ವಹಿಸ್ಕೊಳ್ಳೋದು. ಆದರೆ ದೇಶದ ಅಭಿಮಾನ ಬಂದಾಗ ನಿಂತ್ಕೊಳ್ಳೋ ಅಂಥವ್ರು ಯಾವತ್ತಿದ್ರೂ ದೇಶಾಭಿಮಾನಿಗಳಿದ್ದಾರೆ. ಹಾಗಾಗಿ ಇದು ದೇಶದ ಚುನಾವಣೆ ಆಗಿರೋದ್ರಿಂದ ಹಾಸನದಲ್ಲಿ ಪ್ರಜ್ವಲ್ ರೇವಣ್ಣ ಅವರು ಯಾವುದೇ ಕಾರಣಕ್ಕೂ ಮಿಸ್ ಇಲ್ಲ. ಲಕ್ಷಕ್ಕಿಂತ ಹೆಚ್ಚು ಮತಗಳಲ್ಲಿ ಗೆಲ್ತಾರೆ ಅನ್ನೋದು ನಾನು ಹೇಳ್ತೀನಿ. ಈಗ ಮತ್ತೊಬ್ರು ಇದ್ದಾರೆ ಸರ್, ಕಾಂಗ್ರೆಸ್ನವರು 5 ಗ್ಯಾರಂಟಿ ಕೊಟ್ಟಿದ್ದಾರೆ. ಅದು ಈ ಬಾರಿ ಏನಾದರೂ ಈ ಒಂದು ಲೋಕಸಭಾ ಚುನಾವಣೆಗೆ ವರ್ಕ್ ಆಗುತ್ತಾ ಅನ್ಸುತ್ತೆ? ಗ್ಯಾರಂಟಿಗಳೇನು ವರ್ಕ್ ಆಗಲ್ಲ. ಏನೆಂದ್ರೆ ಮೋದಿ ಅಲೆಯಲ್ಲಿ ನಮ್ಮ NDA ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಅವ್ರು ಗೆಲ್ತಾರೆ. 2 ಲಕ್ಷ ಲೀಡಲ್ಲಿ ಗ್ಯಾರಂಟಿ ಗೆಲ್ತಾರೆ. NDA ಅಂತ ಒಂದ್ಸರಿ ಕಾಂಗ್ರೆಸ್ಸು, ಒಂದ್ಸರಿ NDA ಅಂತಾರೆ, BJP ಅಂತಾರೆ, ಇದಾಯ್ತಾರೆ. ಈ ಥರ ಮಾಡಿ ಹುಡುಗ ಈ ಶ್ರೇಯಸ್ ಪಟೇಲ್ ಇದ್ದಾನಲ್ಲ, 100% ಬೇಕಾದ್ರೆ ಇಲ್ಲಿ ಈ ಜಾಗದಲ್ಲಿ ನಾನು ಹೇಳಿದ್ದೀನಿ, 100% ಗೆಲ್ತಾನೆ. ಯಾಕೆ ಗೊತ್ತಾ? ನಿರುದ್ಯೋಗಿಗಳಿಗೆ ಕೆಲಸ ಕೊಟ್ಟರೆ ಅದಕ್ಕಿಂತ ಬೇರೆ ಯಾವುದೂ ಇಲ್ಲ. ಈಗ ಬಡವರು ಗ್ಯಾರಂಟಿ ಕೊಟ್ಟಿದ್ದಾರೆ, ಬಡವ್ರಿಗೆ ಇದಾಗ್ತಿದ್ದಲ್ಲ ಮರದ. ಈಗ ಎಷ್ಟೋ ಜನಕ್ಕೆ ಇದಿಲ್ಲ. ಕಾಂಗ್ರೆಸ್ ಗ್ಯಾರಂಟಿ ವರ್ಕ್ ಆಗುತ್ತೆ ಅಂತ ಹೇಳ್ತೀವಿ. ಗ್ಯಾರಂಟಿ 100% ನಾನು ಸರ್ವೆ ಮಾಡಿ ನೋಡಿದ್ದೀನಿ. ಯಾಕೆಂದರೆ ಕೆಲವ್ರನ್ನೆಲ್ಲ ವಿಚಾರಿಸಿದ್ದೀನಿ. ಹಾಗಾಗಿ ಗ್ಯಾರಂಟಿ 100% ಕೆಲಸ ಯಾರು ಮಾಡ್ತಾರೆ ಅವ್ರಿಗೆ ವಿರುದ್ಧ ಹೋಗಲ್ಲ. ಈಗ ಮತ್ತೊಬ್ರು ಇದ್ದಾರೆ, ಅವ್ರನ್ನ ಕೇಳೋಣ. ಸರ್ ನಮಸ್ಕಾರ. ಈಗ ಕಾಂಗ್ರೆಸ್ನವರು 5 ಗ್ಯಾರಂಟಿ ರಾಜ್ಯ ಸರ್ಕಾರದಿಂದ ಕೊಟ್ಟಿದ್ದೀವಿ, ನಮ್ಮ ಕೇಂದ್ರ ಸರ್ಕಾರದಲ್ಲಿ ನಮ್ಮ ಆಡಳಿತ ಬಂದರೆ 25 ಗ್ಯಾರಂಟಿ ಕೊಡ್ತೀವಿ ಅಂತಾರೆ. ಏನು ಹೇಳ್ತೀರಾ ಸರ್? ಈಗ ಸರ್, ಈಗ ದೇಶನೇ ದಿವಾಳಿಯಾಗಿ ಹೋಗುತ್ತೆ. ಕಾಂಗ್ರೆಸ್ನವರು ಏನೇ ಹೇಳ್ಕೊಂಡು ಮಾಡ್ಬೋದು. ನರೇಂದ್ರ ಮೋದಿ ದೇಶಕ್ಕೆ ಮತ್ತು ಇಡೀ ಪ್ರಪಂಚದಲ್ಲಿ ಹೆಚ್ಚಿನ ರೀತಿ ಕಾಣಿಸ್ಕೊಂಡು ನಮ್ಮ ದೇಶನ ಕಾಣಿಸ್ತಿರೋದು ಅಂದರೆ ನರೇಂದ್ರ ಮೋದಿ. ಆಮೇಲೆ ನಮ್ಮ ಹಾಸನ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಎಲ್ಲ ಜಿಲ್ಲೆಗಿಂತ ಹೆಚ್ಚಿನ ರೀತಿ ವರ್ಕ್ ಆಗಿರೋಂಥದ್ದು ನಮ್ಮ ಹಾಸನ ಜಿಲ್ಲೆ. ಬಸ್ ಸ್ಟ್ಯಾಂಡ್ ಇರಲಿ, ಕೋರ್ಟ್ ಇರಲಿ, ಇಡೀ ಎಲ್ಲ ನಮ್ಮ ಇಂಟರ್ಮೆಂಟ್ ನಮ್ಮ ಇಡೀ ನಮ್ಮ ಜಿಲ್ಲೆಗಳಲ್ಲಿ ಅತ್ಯಂತ ಮುಖ್ಯ ಹೋಗಿರೋದಂದ್ರೆ ನಮ್ಮ ಹಾಸನ ಜಿಲ್ಲೆ. ಅದು JDS, ದೇವೇಗೌಡರು, ಕುಮಾರಸ್ವಾಮಿ, ರೇವಣ್ಣ, ಪ್ರಜ್ವಲ್ ಮಾಡಿ. ಕಳೆದ ಬಾರಿ ಪ್ರಜ್ವಲ್ ರೇವಣ್ಣ ಅವರು ಕಾಂಗ್ರೆಸ್ ಮತ್ತು JDS ಹೊಂದಾಣಿಕೆ ಮಾಡಿದ್ರು. ಈ ಬಾರಿ BJPಯಿಂದ ಹೊಂದಾಣಿಕೆ ಮಾಡಿದ್ದಾರೆ. ನೀವು ಏನು ಹೇಳ್ತೀರಾ? ಸರ್, ಅದ್ರದ್ದು ಏನಿಲ್ಲ ಬಿಡಿ. ಈಗ ನರೇಂದ್ರ ಮೋದಿ ನೋಡ್ಕೊಂಡೆ ನಾವು ದೇಶ ನೋಡ್ಬೇಕು. ಫಸ್ಟು ದೇಶ ನೋಡ್ಕೊಳ್ಳೋಕೆ ಸರ್ ಇವರು ದೇಶದ ಪರವಾಗಿ ಅವ್ರಿಗೆ ಬೆಂಬಲ ಕೊಟ್ಟವ್ರೆ. ಅದಕ್ಕೆ NDA ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಹೆಚ್ಚು ಕಡಿಮೆ 2 ಲಕ್ಷದ ಮೇಲೆ ಅಂತರದಿಂದ ಗೆಲ್ತಾರೆ. ಇದು ಹಾಸನದ ಜನರ ಮಾತು. ಮತ್ತೊಬ್ರು ಇದ್ದಾರೆ, ಅವ್ರನ್ನ ಕೇಳೋಣ. ಸರ್ ನಮಸ್ಕಾರ, ಹೆಂಗಿದೆ ಹಾಸನದ ಚುನಾವಣೆ ಕಾವು? ಏನು ಹೇಳ್ತೀರಾ? ಸರ್, ಮೋದಿ ಮುಖ ನೋಡ್ಕೊಂಡು ಇಡೀ ದೇಶದಲ್ಲಿ ಪ್ರತಿಯೊಬ್ಬ ಪ್ರಜೆನೂ ಕೂಡ 10 ವರ್ಷದ ಅವರ ಆಡಳಿತವನ್ನ ಪ್ರಶಂಸಿಸ್ತಿದ್ದಾರೆ. ಆ ದೃಷ್ಟಿಯಿಂದ ಎಲ್ಲರೂ ಮತದಾನ ಕೇಂದ್ರಕ್ಕೆ ಬಂದು ಮತದಾನ ಮಾಡೋಕ್ಕೆ 26ನೇ ತಾರೀಕು ಕಾಯ್ತಾ ಇದ್ದಾರೆ. ಯಾರು ಗ್ಯಾರಂಟಿ ವಿಚಾರವನ್ನು ಹೇಳ್ತಾರೆ, 2,000 ರೂಪಾಯಿ ಕೊಟ್ಟರೆ ಅವ್ರು ಹೊಟ್ಟೆ ತುಂಬಲ್ಲ ಸರ್, ಅವ್ರಿಗೆ ಉದ್ಯೋಗ ಕೊಡಬೇಕು. ನೋಡಿ, ನರೇಂದ್ರ ಮೋದಿಯವರು ಬ್ಯಾಂಕ್ ವ್ಯವಸ್ಥೆಯನ್ನು ಭಾಳ ದೊಡ್ಡವ್ರಿಗಿತ್ತು ಮೊದಲು ಬ್ಯಾಂಕ್ ವ್ಯವಸ್ಥೆ, ಸಾಮಾನ್ಯ ಜನರಿಗೆ ಬ್ಯಾಂಕ್ ವ್ಯವಸ್ಥೆಯನ್ನು ಮಾಡಿದರು. ನಾನು ಒಬ್ಬ ಮುದ್ರಾ ಲೋನ್ನ ತಗೊಂಡಿರೋನು, ನಾನು ಮುದ್ರಾ ಲೋನ್ ತಗೊಂಡು ಬಿಸ್ನೆಸ್ ಮಾಡ್ತಿರೋನು. ನೋಡಿ, 2,000 ರೂಪಾಯಿ ಕೊಡಲಿಲ್ಲ ಅವರು, ಫ್ರೀಯಾಗಿ ಕೊಡಲಿಲ್ಲ. ಏನು ಅಂದರೆ ಅವನಿಗೆ ಉದ್ಯೋಗ ಮಾಡೋಕ್ಕೆ ಹಣ ಏನು ಬೇಕಿತ್ತು ಹಣದ ವ್ಯವಸ್ಥೆ ಮಾಡಿಕೊಟ್ಟ. ಆ ದೃಷ್ಟಿಯಿಂದ ಅಂಥವ್ರಿಗೆ ಮತದಾನ ಮಾಡಬೇಕು, ಈ ದೇಶದ ಪ್ರಧಾನಮಂತ್ರಿಯನ್ನು ಮಾಡಬೇಕು,
ಭಾರತವನ್ನು ವಿಶ್ವಗುರುವಾಗಿ ಮಾಡಬೇಕು ಅಂದರೆ ನರೇಂದ್ರ ಮೋದಿ ಅವರ ಅವಶ್ಯಕತೆ ಇದೆ. ಭಾರತ ಕಾಯ್ತಾ ಇದೆ ಇದನ್ನು. NDA ಅಭ್ಯರ್ಥಿ 100ಕ್ಕೆ 100 ಗೆಲ್ತಾರೆ. ಮೋದಿ ಅವ್ರಿಗೆ ಯಾರು ಸಪೋರ್ಟ್ ಮಾಡ್ತಾರೆ ಅವ್ರಿಗೆ 100% ಮತದಾನ ಮಾಡೋಕ್ಕೆ 26ಕ್ಕೆ ಎಲ್ಲರೂ ಕಾಯ್ತಿದ್ದಾರೆ. ನೀವು ರೈತರಿದ್ದೀರಾ, ಏನ್ ಅನ್ಸುತ್ತೆ ಸರ್ ಈ ಬಾರಿ ಚುನಾವಣೆ ಹೆಂಗಿದೆ? ಮೋದಿಯವರು ಗೆಲ್ಲಿದೆ, ಮೋದಿ ಪಾರ್ಟಿಯವರು. ಏಕೆಂದರೆ ಮೋದಿಯವರು ಇಂಡಿಯಾ ಅಲ್ಲ, ಔಟ್ ಆಫ್ ದೇಶದಲ್ಲಿವೆ ಮೋದಿ ಹೆಸರು ಭಾರಿ ದೊಡ್ಡದಾಗಿ ಬೆಳೀತಾ ಇದೆ. ಕಾಂಗ್ರೆಸ್ 65 ವರ್ಷದಿಂದ ಏನು ಮಾಡಿದ್ದಾರೆ? ನಮ್ಮ ದೇಶ ಏನು ಮಾಡಿದೆ? ಏನೂ ಮಾಡಿಲ್ಲ. ಬಡವರು ಅಂತೇಳಿ ಏನೂ ಮಾಡಿಲ್ಲ. ಅವ್ರ ಹೆಸರು ಹೇಳ್ಕೊಂಡು ದುಡ್ಡು ಮಾಡ್ಕೊಂಡು ಹೋದ್ರು. ಒಂದು ಸಾರಿ MLA MP ಆದವರು ಮಕ್ಕಳು ಮೊಮ್ಮಕ್ಕಳ ಕಾಲದವ್ರಿಗೆ ದುಡ್ಡು ಮಾಡ್ಕೊಂಡು ಹೋಗ್ತಾರೆ. ಜನಗಳಿಗೇನು ಅನುಕೂಲ ಮಾಡಲ್ಲ. ಇತಿಹಾಸಕ್ಕೆ ಹಾಸನದಲ್ಲೇ ತೊಗೊಳ್ಳಿ, ಮೆಡಿಕಲ್ ಕಾಲೇಜು, ಇಂಜಿನಿಯರಿಂಗ್ ಕಾಲೇಜು, ಬಸ್ ಸ್ಟ್ಯಾಂಡು, ಸಿಟಿನ ಹಾಸನ ತಾಲೂಕಿನಲ್ಲಿ ಯಾವ್ಯಾವ ಊರಿಗೆ ಹೈಸ್ಕೂಲ್ ಬೇಕೋ ಎಲ್ಲ ಹೈಸ್ಕೂಲ್ಗೆ ಕೊಟ್ಟರು ದೇವರಾಜ್ ಕುಮಾರಸ್ವಾಮಿ ಅವರು. ಇವ್ರು ಏನು ಮಾಡಿದ್ದಾರೆ? ಅದನ್ನು ಮೇಂಟೈನ್ ಮಾಡೋಕ್ಕಾಯ್ತಾ ಇಲ್ಲ. ಇವು ಕಳೆದ ಸಾರಿ MLA ಆದವರು ಬರೀಗ ಗೌರ್ಮೆಂಟ್ ಆಸ್ಪತ್ರೆ, ಸರ್ಕಾರಿ ಆಸ್ಪತ್ರೆಗಳ IMS ಆಸ್ಪತ್ರೆ, ಅದು ಬಣ್ಣ ಸುಣ್ಣ ಓಡಿಸೋಕ್ಕಾಗಲ್ಲ ಇವ್ರ ಕೈಲಿ. ಇಂಪ್ರೂವ್ ಮಾಡೋದು ಬೇಡ, ಅವ್ರು ಬರೀ ಅದು ಮೇಂಟೈನ್ ಮಾಡಿದ್ರೆ ಸಾಕು. ಅಂಥದ್ದು ಮಾಡಿದ್ರೆ ಅಂಥವ್ರ ಮೇಲೆ ಇವ್ರು ಎತ್ತಿಗೆಟ್ಟು ಕೊಟ್ಟು ವಿರೋಧ ಮಾಡಿ ದೇವೇಗೌಡರ ಪಾರ್ಟಿ ಸೋಲಿಸ್ಬೇಕು ಅಂತವ್ರೆ. ಅದು ದೇವೇಗೌಡರ ಪಾರ್ಟಿ ಸೋಲಿಸಿದ್ರು ವೈಯಕ್ತಿಕವಾಗಿ ಮಾಡ್ತಾ ಇರ್ಬೋದು. ಜನರೆಲ್ಲ ಯೋಚನೆ ಮಾಡಿದ್ರೆ ಮೋದಿ ಬೆಂಬಲ, ದೇವೇಗೌಡರ ಬೆಂಬಲ ಹಾಸನದಲ್ಲಿ ಪ್ರಜ್ವಲ್ ರೇವಣ್ಣ ಸೋಲ್ಸೋಕೆ ಯಾರ ಕಣ್ಣಿಂದಲೂ ಸಾಧ್ಯವಾಗಲ್ಲ. ನಾವೀಗ ಹಾಸನದ ಮಹಾರಾಜ ಪಾರ್ಕ್ನಲ್ಲಿದ್ದೀವಿ. ಇಲ್ಲಿ ಒಂದಷ್ಟು ಮಹಿಳೆಯರಿದ್ದಾರೆ. ಮಹಿಳೆಯರನ್ನ ಮಾತಾಡಿಸ್ತಾ ಹೋಗೋಣ. ಯಾಕೆಂತಂದ್ರೆ ಸಿದ್ದರಾಮಯ್ಯನವರ ಗ್ಯಾರಂಟಿ ಕೈ ಹಿಡಿಯುತ್ತಾ ಅಥವಾ ಇವರ ಅಭಿವೃದ್ಧಿ ಯೋಜನೆಗಳು ಕೈ ಹಿಡಿಯುತ್ತಾ ಅಂತ. ಮೇಡಮ್, ಈಗ ಸಿದ್ದರಾಮಯ್ಯನವರು 2,000 ರೂಪಾಯಿ ಕೊಡ್ತಾ ಇದ್ದಾರೆ, ಗ್ಯಾರಂಟಿ ಕೊಡ್ತಾ ಇದ್ದಾರೆ, ಏನ್ ಹೇಳ್ತೀರಾ ಮೇಡಮ್? ಅದನ್ನು ಪಬ್ಲಿಕ್ ಆಗಿ ಹೇಳಕ್ಕಾಗುತ್ತೆ ಸರ್? ಅದು ಹೇಳಕ್ಕಾಗಲ್ಲ. ಅದನ್ನ ಪರ್ಸನಲ್ ಆಗಿ ಇಟ್ಕೋಬೇಕು. ಅದನ್ನ ಹಂಗೆ ವೋಟ್ ಮಾಡಬೇಕು. ಅದೇ ಕಾಂಗ್ರೆಸ್ ತುಂಬಾ ಹೆಲ್ಪ್ ಆಗಿದೆ ಸರ್. ಬಂದು ಎಲ್ಲ ಬಡವರಿಗೆ, ವಿದ್ಯಾರ್ಥಿಗಳಿಗೆ, ಆಮೇಲೆ ಗೃಹಿಣಿಯರಿಗೆ ತುಂಬ ಹೆಲ್ಪ್ ಆಗಿದೆ ಸರ್. ಬಂದು ಇದು ಗ್ಯಾರಂಟಿಗಳು ಎಲ್ಲ ಹೆಲ್ಪ್ ಆಗಿದೆ. ಈಗ ಮತ್ತೊಬ್ರು ಇದ್ದಾರೆ, ಅವ್ರನ್ನ ಮಾತಾಡ್ತಾರೆ. ಮೇಡಮ್ ಹೇಳಿ, ಈಗ ನೀವು ಕೂಡ ಸ್ಟೂಡೆಂಟ್ ಇದ್ದೀರಾ, ಈಗ ಬಸ್ಸಲ್ಲಿ ಓಡಾಡ್ತಿದ್ದೀರಾ, ಫ್ರೀ ಇದೆ, ಹೆಂಗ್ ಅನ್ಸುತ್ತೆ? ಫ್ರೀ ಮಾಡಿ ತಪ್ಪು ಮಾಡಿದ್ರು ಅಂತ ಅನ್ಸುತ್ತೆ. ಏನಕ್ಕೆ ಅಂತಂದ್ರೆ ಸುಮ್ಮನೆ ಎಲ್ಲಿ ಬೇಕಲ್ಲಿ ಓಡಾಡ್ತಾರೆ. ಸುಮ್ಮನೆ ಅಂತಂದ್ರೆ ಈಗ ಎಲ್ಲ ರೀತಿಲೂ ಸುಮ್ಮನೆ ಅಲ್ಲಿ ಇಲ್ಲಿ ಹೋಗೋದು ಬರೋದು ಎಲ್ಲ ಮಾಡಿದ್ದೇನೋ ಹೆಲ್ಪ್ ಆಯ್ತು. ಬಟ್ ಬಸ್ ಫ್ರೀ ಒಂದು ಮಾಡಬಾರ್ದಿತ್ತು. ಇದು ಇಲ್ಲಿರ್ತಕ್ಕಂಥ ಮಹಿಳೆಯರ ಅಂದ್ರೆ ಸರ್ಕಾರ ಕೆಲವೊಂದು ಯೋಜನೆಗಳು ಮಾಡಿದ್ದು ಸರಿ ಇದೆ, ಆದ್ರೆ ಬಸ್ ಅನ್ನ ಉಚಿತವಾಗಿ ಮಾಡಬಾರ್ದಾಗಿತ್ತು ಅನ್ನೋ ಮಾತುಗಳು ಹೇಳ್ತಾರೆ. ಮತ್ತಷ್ಟು ಜನರನ್ನ ಮಾತಾಡಿಸ್ತಾ ಹೋಗೋಣ. ನಾವೀಗ ಹಾಸನದ ಹೂ ಮಾರ್ಕೆಟ್ ನಲ್ಲಿ ಇದೀವಿ. ಇಲ್ಲೇ ಇರ್ತಕ್ಕಂತಹ ವ್ಯಾಪಾರಸ್ಥರಾಗಿರ್ಬೋದು, ಬಂದಂತ ಗ್ರಾಹಕರ ಅಭಿಪ್ರಾಯ ಏನು ಅಂತ ಕೇಳೋಣ. ಫ್ರೀ ಕೊಟ್ಟವ್ರೆ, ಫ್ರೀ ಮಾಡಿಕೊಟ್ಟವ್ರೆ. 2,000 ದುಡ್ಡು ಬರಂಗೆ ಮಾಡ್ಯಾರೆ. ಬಸ್ ಚಾರ್ಜ್ ಫ್ರೀ ಮಾಡ್ಯವ್ರೆ, ಅನುಕೂಲ ಮಾಡ್ಯಾರೆ. ಅವೆರಡು ಅನುಕೂಲ ಮಾಡೋಕ್ಕಿಂತ ಸುಮ್ಮನೆ ರೈತರಿಗೆ ಒಳ್ಳೆ ಅನುಕೂಲ ಮಾಡಿಕೊಟ್ಟವೆ ಏನಾಗೋದು. ಈ ಮಹಿಳೆಯರೇ ಮಾಡೋಕ್ಕಿನ್ನವ ರೈತರ ಕಷ್ಟ ನೋಡಿರಿ ಸರ್. ರೈತ ಮಳೆ ಇಲ್ಲ, ಇವೆಲ್ಲ ಬೆಳೆ ಎಲ್ಲ ಇದಾಗ್ಯಾವೆ, ಎಲ್ಲ ಅನಾಹುತ. ಏನು ರೈತರಿಗೆ ಯಾವ ಆದಾಯನೂ ಇಲ್ಲ. ರೈತರಿಗೆ ಜಮೀನಿಗೆ ಪರಿಹಾರ ಕೊಡೋದ ಮಾಡಿರೂ ಒಳ್ಳೇದು ಸಿದ್ದರಾಮಯ್ಯವರು. ಈ 2,000 ಇದು ಬಸ್ ಚಾರ್ಜ್ ಫ್ರೀ ಇವೇನು ಬೇಕಿಲ್ಲ ನಮಗೆ. ರೈತರಿಗೆ ಅನುಕೂಲ ಮಾಡಿಕೊಟ್ಟಿದ್ರೆ ಸಾಕಷ್ಟು ಇನ್ನೂ ಅನುಕೂಲ ಆಗೋದಂತ ಹೇಳ್ತಾರೆ. ಆಗೋದು ರೈತರಿಗೆ ಅನುಕೂಲ ಮಾಡಿಕೊಡ್ಬೇಕು. ರೈತರು ಮುಂದೆ ಬರಂಗೆ ಮಾಡಬೇಕು. ರೈತರಿಗೆ ಏನು ಆದಾಯ ಐತಿ? ಏನು ಆದಾಯನೂ ಇಲ್ಲ. ರೈತರಿಗೆ ನಷ್ಟ ಅವ್ರು ಯತ್ನೆ ಮಾಡ್ತಿಲ್ಲ. ಬಸ್ ಚಾರ್ಜ್ 2,000 ಮಹಿಳೆಯರಿಗೆ ದುಡ್ಡು ಅದನ್ನು ಮಾಡಿಕೊಟ್ರೆ. ಎಲ್ಲ ವೋಟ್ ಹಾಕ್ಸೋಣಕ್ಕೋಸ್ಕರ 2,000 ದುಡ್ಡು ಬಸ್ ಫ್ರೀ ಮಾಡ್ಯವ್ರೆ ಅಷ್ಟೇ. ಲೋಕಸಭಾ ಚುನಾವಣೆಯಲ್ಲಿ ನಿಮ್ಮ ಬೆಂಬಲ ಯಾರಿಗೆ? ಅದನ್ನು ಹೇಳಕ್ ಬರಲ್ಲ ಸರ್ ಇವಾಗ ನಮಗೆ, ಯಾರಿಗೆ ಅವರಿಗೆ ಅಂತ. ಈಗ ಮತ್ತೊಬ್ರು ಇಲ್ಲೊಬ್ರು ಇದ್ದಾರೆ, ಅವ್ರನ್ನ ಕೇಳೋಣ, ಅವರ ಅಭಿಪ್ರಾಯ ಏನು ಅಂತ. ಸರ್ ನಮಸ್ಕಾರ. ಸರ್ ಹೆಂಗಿದೆ ಸರ್ ಚುನಾವಣಾ ಹಾಸನದಲ್ಲಿ? ಚುನಾವಣೆ ಇಲ್ಲಿ ಈಗ ಸರಿ ಕಾಂಗ್ರೆಸ್ಸು ಫೈಟ್ ಇದೆ, ದಳನೂ ಫೈಟ್ ಇದೆ. ಈಗ BJP ಫೈಟ್ ಇತ್ತು. ಇಲ್ಲಿ ಮೈತ್ರಿ ಆಗಿದ್ದರಿಂದ ಸ್ವಲ್ಪ ಕಾಂಗ್ರೆಸ್ ಕಡೆ ಹೊರಟು ದಳಕ್ಕೆ ಹೋಗ್ಬೋದು. ಈಗ ನೀವು ಕಳೆದ 5 ವರ್ಷದಲ್ಲಿ ಸ್ವಲ್ಪ ಪ್ರಜ್ವಲ್ ರೇವಣ್ಣ ಅವರು ಕೆಲಸ ಮಾಡಿದ್ದಾರೆ ಅಂತ ಅನ್ಸುತ್ತಾ? ಪ್ರಜ್ವಲ್ ರೇವಣ್ಣವರು ಕಾಣಿಸ್ಕೊಂಡಿಲ್ಲ. ಇಲ್ಲಿ ಪ್ರೀತಮ್ ಗೌಡರು ಕಾಣಿಸ್ಕೊಂಡಿದ್ದಾರೆ. ಇವರು MP ಇರೋದ್ರಿಂದ ನಾವೇನು ಹೇಳೋಣ. ಇಲ್ಲಿ MLA ಮಾತ್ರ ಕೆಲಸ ಮಾಡಿದ್ದಾರೆ. ಇಲ್ಲಿ ನಾವು ಕುತ್ಕೊತಾ ಇರೋದ್ರಿಂದ ಪ್ರೀತಮ್ ಗೌಡರು ಕೆಲಸ ಮಾಡೋದಕ್ಕೆ ನಾವು ಕುತ್ಕೊಂಡು ವ್ಯಾಪಾರ ಮಾಡ್ತಾಯಿದ್ದೀವಿ. ಇಲ್ಲಿ ಕೆಲಸ ಮಾಡ್ಕೊಟ್ಟಿದ್ದಾರೆ. ಈಗ BJP ಮತ್ತು JDS ಅಭ್ಯರ್ಥಿಯಾಗಿ ಪ್ರಜ್ವಲ್ ರೇವಣ್ಣ ಅವರು ನಿಂತಾರೆ, ಕಾಂಗ್ರೆಸ್ಸಿಂದ ಶ್ರೇಯಸ್ ಪಟೇಲ್ ನಿಂತಾರೆ, ಏನು ಹೇಳ್ತೀರಾ ಸರ್? ಶ್ರೇಯಸ್ ಪಾಟೀಲು ಸ್ವಲ್ಪ ಹೊಸ ವ್ಯಕ್ತಿಗಳು. ಏನಂದರೆ ಹುಡುಗ ಅವನು, ಅವ್ರಿಗೂ ಸ್ವಲ್ಪ ಸ್ಕೋಪ್ ಇದೆ ಸರ್. ಸರಿ ಏನಂದರೆ ಪ್ಲಸ್ ಪಾಯಿಂಟ್ ಆಗ್ಬೋದು ಅಂತ ಹೇಳೋಕ್ಕಲ್ಲ. ಎರಡಕ್ಕೂ ಇದೆ ಸರ್. ಇಲ್ಲಿ ನೆಟ್ ಫೈಟ್ ಇದೆ ಸರ್, ಇಬ್ಬರಿಗೂ ಫೈಟ್ ಇದೆ ಸರ್. ಸರಿ, ಇದು ಇಲ್ಲಿನ ಮಾರ್ಕೆಟ್ನ ಜನರ ಮಾತು. ಮತ್ತಷ್ಟು ಜನರನ್ನ ಮಾತಾಡಿಸುವಂಥ ಪ್ರಯತ್ನ ಮಾಡೋಣ. ಅಂದರೆ ಹೊಸ ಯುವಕ ಇದ್ದಾನೆ, ಅವನಿಗೆ ಒಂದು ಅವಕಾಶನ ಕೊಡಬೇಕು ಅನ್ನೋ ಒಂದು ಮಾತುಗಳು ಕೂಡ ಬಂದಂಥ ಗ್ರಾಹಕರು ಹೇಳ್ತಾ ಇದ್ದಾರೆ. ಹಾಗಾಗಿ ಬದಲಾವಣೆ ಬಯಸಿದ್ದಾರೆ ಅಂತ ಹೇಳ್ತಾರೆ. ಆದರೆ ಪ್ರಜ್ವಲ್ ರೇವಣ್ಣ ಅವ್ರಿಗೆ ಅಂತಹ ಒಂದು ಟಫ್ ಇಲ್ಲ ಅನ್ನೋ ಮಾತುಗಳು ಕೂಡ ಕೆಲವರು ಹೇಳ್ತಿದ್ದಾರೆ. ಮತ್ತಷ್ಟು ಜನರನ್ನ ಮಾತಾಡ್ಸೋಣ. ಹಾಸನದ ನಾಡಿ ಮಿಡಿತ ಏನಿದೆ ಅನ್ನೋದನ್ನು ಕೂಡ ತಿಳ್ಕೊಳ್ಳೋಣ.
ಹಾಸನ ಲೋಕಸಭಾ ಕ್ಷೇತ್ರದ ಅಧಿಪತಿ ಯಾರಾಗಬೇಕು, ಈ ಬಾರಿ ಪ್ರಜ್ವಲ್ ರೇವಣ್ಣನ ಅಥವಾ ಶ್ರೇಯಸ್ ಪಟೇಲ ಅನ್ನೋದು ಬಹಳಷ್ಟು ಚರ್ಚೆ ಆಗ್ತಿದೆ. ಈಗ ನಮ್ಮ ಜೊತೆ ಮಾತಾಡ್ಲಿಕ್ಕೆ ಇಲ್ಲಿನ ಮಾರ್ಕೆಟ್ನ ಕೆಲವರು ಇದ್ದಾರೆ, ಅವ್ರನ್ನ ಕೇಳೋಣ. ಸರ್ ನಮಸ್ಕಾರ. ಸರ್, ಈ ಹಾಸನದಲ್ಲಿ ಚುನಾವಣೆ ಕಾವು ಹೆಂಗಿದೆ ಸರ್? ಸರ್ ಎರಡೂ ಫೈಟ್ ಇದೆ. ಈ ಸತಿ ಅಲೆ ಕಾಂಗ್ರೆಸ್ ಕಡೆ ಇದೆ. ಕಾಂಗ್ರೆಸ್ ಅಲೆ ಅನ್ನೋದಕ್ಕೆ ಕಾರಣ ಏನು ಸರ್? ಕಾರಣ ಅಂದರೆ ಇವು ಅಭಿವೃದ್ಧಿಗಳಾಗಿಲ್ಲ ದಳದಿಂದ. ಅವರು ಒಳ್ಳೆ ಹುಡುಗ, ಈ ಸತಿ ಒಂದ್ಸರಿ ಗೆಲ್ಲಿಸ್ಬೇಕು ಅಂತ ಒಂದು ಇದಿದೆ. ನೋಡ್ಬೇಕು ಸರ್, ಮುಂದೆ ಕಾದು ನೋಡ್ಬೇಕು. ಸರ್ ಹೆಂಗಿದೆ ಸರ್ ಹಾಸನ ಲೋಕಸಭಾ ಕ್ಷೇತ್ರದ ಚುನಾವಣೆ ಕಾವು? ಫೈಟ್ ಇದೆ. ಕಾಂಗ್ರೆಸ್ ಅಭ್ಯರ್ಥಿಗೆ ಅವರಿಗೆ ಗಾಡ್ ಫಾದರ್ಸ್ ಇಲ್ಲ, ಆದರೆ ಅನುಕಂಪ ಇದೆ. ಇಲ್ಲಿ ಇವರು ಮಾಜಿ ಪ್ರಧಾನಿ ದೇವೇಗೌಡರು ಇದ್ದಾರೆ. ದೇವೇಗೌಡರು ಈ ಇಳಿ ವಯಸ್ಸಲ್ಲವೇ ನನ್ನ ಮೊಮ್ಮಗನ ಗೆಲ್ಲಿಸ್ಬೇಕು ಅಂತ ಹೇಳ್ಬಿಟ್ಟು ಹಾಲಿ ಹೋರಾಟ ಮಾಡ್ತಾಯಿದ್ದಾರೆ. ಆದರೆ ನೆಕ್ ಟು ನೆಕ್ ಫೈಟ್ ಇದೆ. ಆದರೆ ಸ್ವಲ್ಪ ಅಂತರದಲ್ಲಿ JDS ಗೆಲ್ತಿದೆ. ಸರ್ ಇಲ್ಲಿ ಅನುಕಂಪ ವರ್ಕ್ ಆಗುತ್ತಾ ಅಥವಾ ಅಭಿವೃದ್ಧಿ ವರ್ಕ್ ಆಗುತ್ತಾ? ಒಂದು ಕಡೆ ಅನುಕಂಪ ಕಾಂಗ್ರೆಸ್ಗಿದೆ, ಮತ್ತೊಂದು ಕಡೆ ಅಭಿವೃದ್ಧಿ JDSಗಿದೆ. JDS BJPಗೆ. ಕೇಂದ್ರದಲ್ಲಿ ನರೇಂದ್ರ ಮೋದಿ ಬರಬೇಕು ಅಂತ ಹೇಳ್ಬಿಟ್ಟು ರಾಜ್ಯದಲ್ಲಿ ದೇಶದಲ್ಲಿ ಕೂಗೆಬ್ಬಿದೆ. ಹಾಗಾಗಿ ಇಲ್ಲಿ JDS ಗೆಲ್ತಿದೆ. ಅಂದ್ರೆ ನಿಮ್ಮ ಒಂದು NDA ಅಭ್ಯರ್ಥಿಯರು ಗೆಲ್ತಾರೆ ಅಂತ ಹೇಳ್ತಾರೆ. ಹೌದೌದು. ಕಳೆದ ಬಾರಿ ಕಾಂಗ್ರೆಸ್ ಜೊತೆ ಮೈತ್ರಿ ಮಾಡ್ಕೊಂಡಿದ್ರು, ಆ ಬಾರಿ ಸುಮಾರು 1 ಲಕ್ಷ ಅಂತರದಿಂದ ಗೆದ್ದಿದ್ರು. ಈ ಬಾರಿ ಬಿಜೆಪಿ ಜೊತೆ ಹೋಗಿದ್ದಾರೆ, ಏನ್ ಹೇಳ್ತೀರಾ? ಅದರಿಂದ ಪ್ಲಸ್ ಪಾಯಿಂಟ್ ಆಗುತ್ತೆ ಅಂತ ಅನಿಸಿಕೆ. ಬಿಜೆಪಿ ಹೋಗಿರೋದು ಪ್ಲಸ್ ಪಾಯಿಂಟ್. ಇಲ್ಲಿ BJP ಕಾರ್ಯಕರ್ತರು ಮನ ಬಿಚ್ಚಿ ಯಾರು JDSಗೆ ಕೆಲಸ ಮಾಡ್ತಾರೆ ಅನ್ನೋದು ಅಷ್ಟಾಗಿ ಕಾಣಿಸ್ತಾ ಇಲ್ಲ, ಮೇಲ್ನೋಟ ಕಾಣಿಸ್ತಾ ಇಲ್ಲ. ಅದು ಸಾರ್ವಜನಿಕರ ವಲಯದಲ್ಲಿ ಅದು ಅಲ್ಲೇ ಗುಸು ಕೇಳಿ ಬರ್ತೈತೆ. JDSನ BJPಯವರು JDSಗೆ ಸಂಪೂರ್ಣ ಸಹಕಾರ ಕೊಟ್ಟರೆ JDSಗೊಂದು ಅವಕಾಶ ಇದೆ. ನಿಮ್ದು ಊರು ಸರ್? ನಮ್ದು ಅರ್ಕೋಡ್ ತಾಲೂಕು. ಹೆಂಗಿದೆ ಸರ್ ನಿಮ್ಮ ತಾಲೂಕಲ್ಲಿ? ಈಗ ನಮ್ಮ ತಾಲೂಕಲ್ಲಿ ಕಾಂಗ್ರೆಸ್ ಜಾಸ್ತಿ ಇದೆ ಸರ್. ನಿಮ್ ಶಾಸಕರು ಎ ಮಂಜು ಅವರು ಇದ್ದಾರೆ, JDS ಇಂದ ಇದ್ದಾರೆ, ಕೆಲಸ ಆಗಿದೆಯಾ? ಅವ್ರ ಇದ್ದಾರೆ ಶಾಸಕರು, ಆದರೆ ಕಾಂಗ್ರೆಸ್ಸು ಅಲ್ಲೇ ಜಾಸ್ತಿ ಆಗಿದೆ. ಯಾಕೆಂದರೆ ಅಲ್ಲಿ ಬಸ್ ಫ್ರೀ ಮತ್ತು ಎಲ್ಲ ಮಹಿಳೆಯರು ಮಾತಾಡ್ಕೊಳ್ಳೋದು ನೋಡಿದರೆ ಕಾಂಗ್ರೆಸ್ಸಿಗೆ ಜಾಸ್ತಿ ಇದೆ ಸರ್. ಅಂದ್ರೆ ಅನುಕಂಪದಲ್ಲೇ ವರ್ಕ್ ಆಗುತ್ತೆ ಅಂತ ಹೇಳ್ತೀರಾ? ಕಾಂಗ್ರೆಸ್ಗೆ ಜಾಸ್ತಿ ಇದೆ. ಹಾಸನ ಲೋಕಸಭಾ ಕ್ಷೇತ್ರದಲ್ಲಿ ಹೆಂಗಿದೆ ಸರ್ ವಾತಾವರಣ? BJPನೂ ಇದೆ, ಕಾಂಗ್ರೆಸ್ ಇದೆ. ಯಾವ ವಾತಾವರಣಕ್ಕೆ ಸೇರ್ತಾರೆ ಜನಗಳಂದರೆ ಮೋದಿ ಬರಲೇಬೇಕು ಅಂತಿದ್ರೆ BJPಗೆ ಹಾಕ್ಲೇಬೇಕು. ನಿಮ್ಮ ಅನಿಸಿಕೆ ಪ್ರಕಾರ ಪ್ರಜ್ವಲ್ ರೇವಣ್ಣ ಅವರು 5 ವರ್ಷ ಸಂಸದರಾಗಿದ್ರು, ಕೆಲಸ ಮಾಡಿದಾರ? MLAದು ಗೊತ್ತಾಗುತ್ತೆ, MPದು ಗೊತ್ತಾಗಲ್ಲ. ಯಾರು ಕರ್ಕೊಂಡು ಹೋಗೋಕ್ಕಾಗಿಲ್ಲ. ಯಾಕಂದರೆ ಸ್ಟೇಟ್ ಲೆವೆಲ್ ಡಿಸ್ಟಿಕ್ ಲೆವೆಲೆಲ್ಲ ಮಾಡಬೇಕು. ಇಲ್ಲಿ ಮಾಡಿರೋದು ಪ್ರಜ್ವಲ್, ಇವು ಪ್ರೀತಮ್ ಗೌಡರು BJPಲಿ MLA ಮಾಡಿರೋದು. ಅವ್ರು ನೋಡಿ ಯಾರು ಹೇಳೋದು ಓಟ್ ಹಾಕ್ತಾರೆ ಹಾಸನದಲ್ಲಿ ಅವ್ರಿಗೆ ಹಾಕ್ತಾರೆ. ಒಟ್ಟಿಗೆ NDAದಲ್ಲಿ BJPಗೆ ಸ್ವಲ್ಪ ಸಪೋರ್ಟ್ ಇದೆ. ಈಗ ಇಲ್ಲೊಬ್ರು ಮಹಿಳೆ ಇದ್ದಾರೆ, ಅವ್ರನ್ನ ಕೇಳೋಣ. ಅಮ್ಮ ನಮಸ್ಕಾರ. ವಿದ್ಯಾಭ್ಯಾಸಕ್ಕೆ ಮಕ್ಕಳಿಗೆ, ಬಡ ಮಕ್ಕಳಿಗೆ ಅನುಕೂಲ ಮಾಡಿಕೊಟ್ಟಿದ್ರೆ ಅವರು ಮುಂದೆ ಬರೋರು. ನಾವೇ ಮುಂದೆ ಹೋಗಬೇಕು ಅಂದ್ರೆ ಆಗಲ್ಲ. ಬಡವ್ರ ಮಕ್ಕಳು ಬರಲಿ ಮೇಲೆ. ಮತ್ತು ವಯಸ್ಸಾದರು ಪಾಪ ಅವ್ರಿಗೆ ಮಾತ್ರೆ ಔಷಧಿಗೆ ದುಡ್ಡಿಲ್ಲ, ಅವ್ರಿಗೆಲ್ಲ ಒಂದು 200-300 ಜಾಸ್ತಿ ಕೊಟ್ಟಿದ್ರೆ ಸಿದ್ದರಾಮಯ್ಯನವ್ರಿಗೆ ಒಂದನೇ ತಿಳಿಸ್ತಿದ್ವಿ. ಇದು ಹೆಂಗಸ್ರನ್ನ ಇದು ಮಾಡ್ದಂಗೆ ಆಯಿತು. ಬಸ್ಸಲ್ಲಿ ಫ್ರೀಯಾಗಿ ಹೊಡೆದಾಡ್ಕೊಂಡು ಮಾನ ಮರ್ಯಾದೆ ಎಲ್ಲ ಕಳ್ಕೊಂಡು ಬೀದಿಗೆ ನಿಂತ್ಕೊತಾರೆ. ಅದೆಲ್ಲ ಸರಿ ಇಲ್ಲ. ಗ್ಯಾರಂಟಿ ಮಾಡಬೇಕು. ಆದ್ರೆ ಮಕ್ಕಳಿಗೆ ವಯಸ್ಸಾದವ್ರಿಗೆ ಮಾಡಲಿ, ನಮಗೂ ಮಾಡೋದು ಬೇಡ. ರೈತರು ಸಾಲ ಸ್ವಲ್ಪ ಮನ್ನಾಗಿದ್ರೆ, ಈ ಮಳೆ ಬೆಳೆ ಇಲ್ಲ, ಏನು ಮಾಡ್ತಾರೆ ಅವರು? ಎಲ್ಲಿಗೆ ಹೋಗ್ತಾರೆ? ಒಂದು ಬಡ ಪರಿಹಾರ ಕೊಟ್ಟಿಲ್ಲ. ಅವ್ರ ಕೇಳಕ್ಕೆ ಹೋದ್ರು ಕೇಂದ್ರದಲ್ಲಿ ಕೊಟ್ಟಿಲ್ಲ ಅಂತಾರೆ, ಕೇಂದ್ರದಲ್ಲಿ ಕೇಳಕ್ಕೆ ಹೋದ್ರು ಕೊಟ್ಟಿವಿ ಅಂತ ಹೇಳ್ತಾರೆ. ಯಾರನ್ನ ಕೇಳೋದು ಈಗ ನಾವು ಮಧ್ಯದಲ್ಲಿ? ನಮ್ಮ ಮತ ಇದು BJP ಚಿಹ್ನೆ ನಿಂತಿಲ್ವಲ್ಲ, ಹಾಗಾಗಿ JDS ಹಾಕ್ತೀವಿ. ಒಂದು ಸಿಟಿ ಬೆಳಿಬೇಕು ಅಂದರೆ ರೈತರುಗಳಿದ್ರೆ ಸಿಟಿ ಬೆಳೆದಂಗೆ. ರೈತರೇ ಇಲ್ಲ ಅಂತ ಸಿಟಿಯಲ್ಲಿ ಬೆಳಿತಿದ್ದಣ್ಣ. ಕಾಂಗ್ರೆಸ್ ಸರ್ಕಾರ ಬಂದ್ರೆ ಮಳೆ ಬೆಳೆ ಆಗಲ್ಲ ಅಂತ ಹೇಳ್ತಾರೆ. ಆಗಲ್ಲ ಅಣ್ಣ. ರಾಜಭಾರವೇ ಸರಿ ಇಲ್ಲ ಅಣ್ಣ. ರಾಜಕೀಯನೇ ಸರಿ ಇಲ್ಲ ಅಣ್ಣ. ಅದು ಅವ್ರು ಹೊಡೆದಾಟ ಇವ್ರು ಹೊಡೆದಾಟ ಮಾಡ್ಕೊಂಡು ಇವ್ರ ಮೇಲೆ ಇದು ಮಾಡ್ಕೊಂಡು ಯಾರು ಇದು ಮಾಡೋಕ್ಕಾಗಲ್ಲ. ಈಗ ನಿಮ್ಮ ಮತ ಯಾರಿಗೆ ಹಾಗಾದ್ರೆ? ನಮ್ಮ ಮತ ಕುಮಾರಸ್ವಾಮಿಗೆ ಅಣ್ಣ. ನಾವೀಗ ಹೊಳೆನರಸೀಪುರದ ನಗರದ ಬಸ್ ನಿಲ್ದಾಣದಲ್ಲಿ ಇಲ್ಲಿ ಒಂದಷ್ಟು ಜನ ಪ್ರಯಾಣಿಕರಿದ್ದಾರೆ. ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಅವರ ಅಭಿಪ್ರಾಯ ಏನು? ಸರ್ ನಮಸ್ಕಾರ. ನಮಸ್ತೆ. ಯಾವ ಊರು ಸರ್ ನಿಮ್ದು? ನಾವು ದಾಳ್ಕೋಡ್ನಲ್ಲಿ. ಹೆಂಗಿದೆ ಸರ್ ಇಲ್ಲಿ ಲೋಕಸಭೆ ಚುನಾವಣೆ? ಲೋಕಸಭೆ ಚುನಾವಣೆ ಫೈಟ್ ಇದೆ. ನಾವು ಕಾಂಗ್ರೆಸ್ ಇದ್ದೀವಿ. ಅಂದ್ರೆ ಕಾಂಗ್ರೆಸ್ ಯಾವ ಮಾನದಂಡದ ಮೇಲೆ ಕಾಂಗ್ರೆಸ್ಸಿಗೆ ನೀವು ಸಾಕು? 5 ಯೋಜನೆಗಳು ಮಾಡ್ಯಾರ ಸಿದ್ದರಾಮಯ್ಯನವರು. ಎಲ್ಲ ಲೇಡೀಸ್ಗೆಲ್ಲ ಫ್ರೀ ಕೊಟ್ಟವ್ರೆ, ಕರೆಂಟ್ ಫ್ರೀ, ಮತ್ತು ಅವ್ರಿಗೆ 2 ಸಾವಿರ ದುಡ್ಡು ಮಾಡವ್ರೆ. ಹಂಗೆ ಆಡಳಿತ ಒಳ್ಳೆ ಕಾಂಗ್ರೆಸ್ ಆಡಳಿತ ಬರಲಿ ಅಂತ ಆಸೆ. ಈಗ 10 ವರ್ಷದಿಂದ BJP ಮಾಡವ್ರೆ, ಇವರು ಇನ್ನೊಂದು ಮುಂದಕ್ಕೆ ಮಾಡಲಿ. ಅವಕಾಶ ಕೊಡಲೇಬೇಕು. ರಾಹುಲ್ ಗಾಂಧಿ ಪ್ರಧಾನಿ ಆಗಬೇಕು. ಕಾಂಗ್ರೆಸ್ಗೆ ಯಾಕೆ? ಸಿದ್ದರಾಮಯ್ಯ ಎಲ್ಲ ಕಾಂಗ್ರೆಸ್ ನಮ್ಗೆ ಅನುಕೂಲ ಮಾಡಿಕೊಟ್ಟವ್ರೆ.
ಬಡಬಗ್ರಿಗೆಲ್ಲ ಒಳ್ಳೆ ಅನುಕೂಲ ಆಗದೆ. ಅದರಿಂದ ನೀರು ಫ್ರೀ ಎಲ್ಲ ಕರೆಂಟ್ ಎಲ್ಲ ಫ್ರೀ ಇದು ಮಾಡವ್ರೆ. ಬಸ್ಸು ಈಗ ಎಲ್ಲರೂ ಹೋಯ್ತೀವಿ ಅಂದರೆ ಎಷ್ಟು ಇದಾಗೋದು ಅಂಥವಕ್ಕೆಲ್ಲ ಫ್ರೀ ಕೊಟ್ಟಾರಲ್ಲ, ಅದರಿಂದ ನಾವು ಕಾಂಗ್ರೆಸ್ಗೆ. ಇಲ್ಲಿ ಮತ್ತೊಬ್ರು ಇದ್ದಾರೆ. ಸರ್ ನಮಸ್ಕಾರ, ಯಾವರು ಸರ್? ನಮ್ದು ಹಳ್ಳಿ ಮೈಸೂರು. ಹೆಂಗಿದೆ ಸರ್ ಚುನಾವಣೆ ಕಾವು? ಚುನಾವಣೆ ಕಾವು ನಮ್ದು ಎಲ್ಲ ಗೌಡ್ರು ಪಕ್ಷ, ಗೌಡ್ರಿಗೆ ಓಟ್ ಹಾಕ್ತೀವಿ. ಗೌಡ್ರಿಗೆ ಓಟ್ ಹಾಕ್ತೀರಾ? ಈ ದೇವೇಗೌಡರ ಬದಲಿಗೆ ಅವ್ರ ಮೊಮ್ಮಗ 2ನೇ ಬಾರಿ ಸ್ಪರ್ಧೆ ಮಾಡಿದ್ದಾರೆ, ಏನು ಹೇಳ್ತೀರಾ? ಸಂತೋಷ ಆಗಿದೆ ಸರ್ ನಮಗೆಲ್ಲ. ಮಾಡಿದರೆ ಸಂತೋಷ ಆಗಿದೆ. ಬಿಜೆಪಿ ಬಂದರೆ ಒಳ್ಳೆ, ನಮ್ಮ ಮೋದಿಗೆ ಓಟ್ ಹಾಕೋದು. ಈಗ ಕಾಂಗ್ರೆಸ್ನವ್ರು 5 ಗ್ಯಾರಂಟಿ ಕೊಟ್ಟಿದ್ದಾರಲ್ಲ, ಅದೇನು ವರ್ಕ್ ಆಗಲ್ವಾ? ವರ್ಕ್ ಬೇಡ ನಮಗೆ, ಅದು ಅವ್ರು ನಿಲ್ಲಿಸ್ಬಿಟ್ರೆ ಒಳ್ಳೇದು. ಇದನ್ನ ಕರೆಂಟ್ ಬೇಡ, ಇದು ಬೇಡ, ಎಲ್ಲ ಮುಂಚೆ ಹೆಂಗಿದ್ರು ಅದೇ ಥರ ಇರಲಿ. ಪ್ರಜ್ವಲ್ ರೇವಣ್ಣ ಅವರು 5 ವರ್ಷ MP ಆಗಿದ್ರು, ಕೆಲಸ ಮಾಡಿದ್ದಾರೆ. ಮಾಡಿದರೆ ಹಾಸನಕ್ಕೆಲ್ಲ ಮಾಡಿದ್ದಾರೆ ಓಕೆ. ನಾನು ಅಲ್ಲೇ ಇದ್ದು ಹಾಸನದಲ್ಲೇ ತುಂಬ ವರ್ಷ ಮಾಡಿದ್ದಾರೆ. ನಾವೀಗಿರ್ತಕ್ಕಂತಹ ಸ್ಥಳ ಏನು ಒಳನರಸೀಪುರದ ಒಂದು ಆಟೋ ಸ್ಟ್ಯಾಂಡ್ ಏನಿದೆ, ಆಟೋ ನಿಲ್ದಾಣದ ಬಳಿ ಇದ್ದೀವಿ. ಇಲ್ಲಿ ಒಂದಷ್ಟು ಆಟೋ ಚಾಲಕರಿದ್ದಾರೆ, ಅವ್ರನ್ನ ಮಾತಾಡಿಸುವಂತ ಕೆಲಸನ ಮಾಡೋಣ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಸರ್ ಹೆಂಗಿದೆ ಆ ಒಳನರಸೀಪುರದಲ್ಲಿ? ಕಾಂಗ್ರೆಸ್ ಈಗ ಅಂದ್ರೆ ಈ ಹಿಂದೆ ಇದ್ದಂತ ಸಂಸದರು ಕೆಲಸ ಮಾಡಿಲ್ಲ ಅಂತ ಮಾಡವ್ರೆ, ಆದ್ರೆ ಈ ಸರಿ ಕಾಂಗ್ರೆಸ್ ಹಾಕ್ಬೇಕು ಅಂತ ಬದಲಾವಣೆ ಬಯಸಿದೆ. ಅಂದ್ರೆ ಈಗ ಶ್ರೇಯಸ್ ಪಟೇಲ್ ಅವರು ಒಂದ್ ರೀತಿ ಅನುಕಂಪದ ರೀತಿಯಲ್ಲಿ ಹೋಗ್ತಾ ಇದಾರೆ, ಏನ್ ಅನ್ಸುತ್ತೆ ಸರ್? ಒಳ್ಳೆ ಕೆಲಸ, ಒಳ್ಳೆ ಹುಡುಗ ವ್ಯಕ್ತಿ ಚೆನ್ನಾಗಿ ಇದು ಮಾಡ್ತಾನೆ, ಅದರಿಂದ ಸರಿ ಅವನಿಗೆ ಕಾಂಗ್ರೆಸ್ಗೆ ಹಾಕ್ಬೇಕು ಅಂತ. ಪ್ರಜ್ವಲ್ ರೇವಣ್ಣ ಅವರು ಈ ಸರಿ ಒಳ್ಳೆ ಲೀಡಲ್ಲಿ ಗೆಲ್ತಾರೆ. ಈ ಒಳನರಸೀಪುರ ಕ್ಷೇತ್ರದಲ್ಲಿ ಪ್ರಜ್ವಲ್ ರೇವಣ್ಣವರು ತುಂಬ ಚೆನ್ನಾಗಿ ವರ್ಚಸ್ ಪಡಿಸ್ಕೊಂಡಿದ್ದಾರೆ. ಹಂಗಾಗಿ ಅವರೇ ಬರಬೇಕು ಅಂತ ನಮ್ಮೆಲ್ಲ ಕೋರಿಕೆ. ಹೆಂಗಿದೆ ಸರ್ ಚುನಾವಣೆ ಕಾವು? ಚುನಾವಣಾ ಹೊಳೆನರಸೀಪುರ ಹಾಸನ ಜಿಲ್ಲೆ ಮೇಲೆ ಇದು ದೇವೇಗೌಡರ ತವರೂರು. ಹಂಗಾಗಿ ಇಬ್ರು ಅಭ್ಯರ್ಥಿಗಳು ಕೂಡ ಒಳನರಸೀಪುರ ಕ್ಷೇತ್ರದವರೇ ಸ್ಪರ್ಧಿಸಿದ್ದಾರೆ, ಏನ್ ಹೇಳ್ತಾರೆ? ಈಗ ಅಭಿವೃದ್ಧಿ ನರಸೀಪುರಕ್ಕೆ ಹಾಸನಕ್ಕೆ ಯಾರು ಮಾಡ್ಯಾವ್ರೆ ಅನ್ನೋದು ಜನ ನೋಡ್ತದೆ. 99 ಭಾಗ ನಮ್ಮ ದೇವೇಗೌಡರದೇ ಅಭಿವೃದ್ಧಿ, ರೇವಣ್ಣವ್ರದೇ ಅಭಿವೃದ್ಧಿ. ಹಂಗಾಗಿ ಜನ ಈ ಪಕ್ಷವನ್ನು ಬೆಂಬಲಿಸ್ತಾರೆ. JDS ಅಭಿವೃದ್ಧಿ ಮಾಡಿದೆ, ಹಾಗಾಗಿ ನಾವು ಅವ್ರಿಗೆ ಬೆಂಬಲ. ಅಭಿವೃದ್ಧಿ ನೋಡೇ ಮತ. ಕಳೆದ 5 ವರ್ಷ ಸಂಸದರಾಗಿ ಪ್ರಜ್ವಲ್ ರೇವಣ್ಣ ಇದ್ರು, ಕೆಲಸ ಮಾಡವ್ರೆ. ಒಳ್ಳೊಳ್ಳೆ ರಸ್ತೆ ತಂದವ್ರೆ, ಹಾಸ್ಪಿಟ್ಲ್ಗಳು ಮಾಡ್ಯವ್ರೆ, ಒಳ್ಳೆ ಹಾಸನ ಆಸ್ಪತ್ರೆಯ ಮೇಲ್ದರ್ಜೆಗೆ ಏರಿಸ್ಯವ್ರೆ. ಶಾಲಾ ಕಾಲೇಜುಗಳಿಗೆ ಎಲ್ಲ ಅನುದಾನ ಕೊಟ್ಟು ಪ್ರತಿ ಹಳ್ಳಿಗೂ ಶಾಲಾ ಕಾಲೇಜನ್ನು ಇದು ಮಾಡಿದ್ದಾರೆ. ಹಂಗಾಗಿ ಜನ ಅಭಿವೃದ್ಧಿ ಮಾಡೋರನ್ನೇ ನೋಡೋದು. ದೇಶ ಅಂತ ಬಂದಾಗ ಮೋದಿನೂ ನೋಡ್ತೀವಿ. ಈಗ ಎರಡೂ ಮರ್ಜಾಗಿರೋದ್ರಿಂದ ಒಂದು ಒಳ್ಳೆ ಭೋಜನ ಅನ್ಕೊಳ್ಳಿ, ಊಟ. ಮತ್ತೊಬ್ರು ಇದ್ದಾರೆ, ಅವ್ರನ್ನೂ ಕೂಡ ಮಾತಾಡಿಸುವಂತ ಪ್ರಯತ್ನ ಮಾಡೋಣ. ಸರ್ ನಮಸ್ಕಾರ. ಸರ್ ಹೆಂಗಿದೆ ಸರ್ ಚುನಾವಣೆ ಕಾವು? ಇಲ್ಲಿ ಮೋದಿ. ಯಾಕೆ ಸರ್ ಮೋದಿನೇ ಯಾಕೆ ಬೇಕು? ಮೋದಿ ಅಂದರೆ ದೇಶ ಅಭಿವೃದ್ಧಿ ಮಾಡ್ತಾರೆ ಮೋದಿ. ರೈತರು ಯೋಧರೆಲ್ಲ ಚೆನ್ನಾಗಿ ಬದುಕಬೇಕು, ನಮ್ಮ ದೇಶ ಚೆನ್ನಾಗಿರ್ಬೇಕು ಅಂದರೆ ಮೋದಿನೇ ಬೇಕು. ಇಲ್ಲಿ JDS BJPಯಿಂದ NDA ಅಭ್ಯರ್ಥಿಯಾಗಿ ಪ್ರಜ್ವಲ್ ರೇವಣ್ಣ ಸ್ಪರ್ಧೆ ಮಾಡಿದ್ದಾರೆ, ಕಾಂಗ್ರೆಸ್ಸಿಂದ ಶ್ರೇಯಸ್ ಅವ್ರ ಇಬ್ರು ಕೂಡ ಒಳನರಸೀಪುರದವ್ರೆ. ಆದರೆ ಇಲ್ಲಿ ಅಭಿವೃದ್ಧಿನೂ ಚೆನ್ನಾಗಿದೆ. ಮೋದಿ ಎರಡು ಕಡೆಯಿಂದ ನಾವು ಮೋದಿಗೆ ಓಟ್ ಹಾಕ್ತೀವಿ. ಅಷ್ಟೇ. ಹೆಂಗಿದೆ ಮೇಡಮ್ ಚುನಾವಣೆ? ಜೋರಾಗೆ ನಡೀತಾ ಇದೆ. ನಿಮ್ಮ ಬೆಂಬಲ ಈ ಬಾರಿ ಯಾರಿಗೆ? ಯಾರು ಒಳ್ಳೆಯವ್ರು ಇರ್ತಾರೋ ಅವರಿಗೆ. ಈಗ ಕಾಂಗ್ರೆಸ್ನವರು ಒಂದು 5 ಗ್ಯಾರಂಟಿ ಕೊಟ್ಟಿದ್ದಾರೆ, ಅದು ನಿಮ್ಗೆ ಅನುಕೂಲ ಆಗ್ತಿದೆ? ಆಗಿದೆ, ಕೆಲವ್ರಿಗೆ ಆಗಿದೆ, ಕೆಲವ್ರಿಗೆ ಆಗಿಲ್ಲ. ಅಂದರೆ ಸ್ಕೂಲ್ ಮಕ್ಳಿಗೆ ಸ್ವಲ್ಪ ತೊಂದರೆ ಆಗ್ತಾ ಇದೆ ಅಷ್ಟೇ. ಬಸ್ ಉಚಿತ ಮಾಡಿದ್ದಾರೆ. ಹಾಂ, ಅದು ಬಿಟ್ಟರೆ ಕಾಲೇಜ್ ಮಕ್ಳಿಗೆ ಎಲ್ಲ ಸ್ವಲ್ಪ ತೊಂದರೆ ಆಗ್ತದೆ. ಇನ್ನು ಮಹಿಳೆಯರಿಗೆಲ್ಲರೂ ಒಳ್ಳೆಯೇ ಆಗಿದೆ. ನಿಮ್ಮ ಬೆಂಬಲ ಈ ಬಾರಿ ಯಾರಿಗೆ? ಕಾಂಗ್ರೆಸ್ ಅಥವಾ JDS? ಕಾಂಗ್ರೆಸ್. ಮತ್ತೊಂದಷ್ಟು ಜನರು ಇದ್ದಾರೆ, ಅವ್ರನ್ನ ಕೂಡ ಮಾತಾಡಿಸುವಂತ ಪ್ರಯತ್ನ ಮಾಡೋಣ. ಇಲ್ಲೊಬ್ರು ವ್ಯಾಪಾರಸ್ಥರು ಇದ್ದಾರೆ. ಈ ನಿಮ್ಮ ಬಾರಿ ಆಯ್ಕೆ ಯಾರ್ದು? ಈ ಸಲ ಎಲ್ಲ ಇದನ್ನೇ ಇದು ಮಾಡಬೇಕು ಅಂತ ಇದ್ದಾರೆ, ನೋಡಬೇಕು. ಕಾಂಗ್ರೆಸ್ ಇದು ಮಾಡಬೇಕು ಅಂತವ್ರೆ. ಏನಕ್ಕೆ ಅಂದರೆ ಹುಡುಗ ಒಳ್ಳೆನು ಅಂತ. ನಾನೊಬ್ಬ ಎಜುಕೇಟೆಡ್ ಆಗಿ ಮೋದಿ ಇಷ್ಟಪಡಲ್ಲ. ಮೋದಿ ಇಷ್ಟಪಡಲ್ಲ. ಅವರು ಬರೀ ಹಿಂಗೆ ಶೋ ಮ್ಯಾನ್ ಅಷ್ಟೇ. ಏನು ಮಾಡಿದ್ದಾರೆ? ಎಲ್ಲ ಬ್ಯಾಂಕ್ಗಳೆಲ್ಲನೂ ಎಲ್ಲ ಪ್ರೈವೇಟ್ ಮಾಡಿದ್ದಾರೆ. ಎಲ್ಲಿದೆ? ರೇವಣ್ಣವ್ರು ಮಾಡಿರೋ ಉದ್ಯೋಗ ಅಷ್ಟನ್ನು ಅವ್ರು ಮಾಡಿಲ್ಲ. ಪ್ರಜ್ವಲ್ ಅಣ್ಣಂಗೆ ವಿನ್ ಆಗ್ತಾರೆ. ಕಳೆದ ಬಾರಿ ಕಾಂಗ್ರೆಸ್ ಜೊತೆ ಹೋಯ್ದ್ರು, ಈ ಬಾರಿ BJP ಜೊತೆ ಹೋಯ್ದ್ರು, ಏನ್ ಹೇಳ್ತೀರಾ? BJPಗೆ ಒಳ್ಳೆ ಲೀಡ್ರು ಐತೆ, ಆದರೂ ಇದು ನಮ್ಮ ರೇವಣ್ಣವ್ರಿಗೆ ಭಾಳ ಇದೆ. ಭಾಳ ಈಗ ಈ ಬಾರಿ ಇಬ್ರು ಕೂಡ ಒಳನರಸೀಪುರ ಕ್ಷೇತ್ರದವರೇ ಸ್ಪರ್ಧೆ ಮಾಡಿದ್ದಾರೆ, ಏನ್ ಹೇಳ್ತೀರಾ? ಆದರೆ ಸ್ಪರ್ಧೆ ಮಾಡೋದು ನಮ್ಮ ಇದು ಪ್ರಜ್ವಲ್ ರೇವಣ್ಣವ್ರಿಗೆ ಭಾಳ. ಮತ್ತೊಂದಷ್ಟು ಜನರು ಇಲ್ಲಿದ್ದಾರೆ, ಈ ಒಂದು ಸರ್ಕಲ್ ಇದ್ದಾರೆ. ಇಲ್ಲಿ ಸರ್ ನಮಸ್ಕಾರ. ಸರ್ ಹೆಂಗಿದೆ ಸರ್ ಚುನಾವಣೆ ಕಾವು? ಇಲ್ಲೆಲ್ಲ ಚೆನ್ನಾಗಿದೆ ಸರ್. ಬರೀ BJP ಜೊತೆಗೆ JDS ಹೊಂದಾಣಿಕೆ ಮಾಡ್ಕೊಂಡಿರ್ತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಅನುಕೂಲ ಆಗುತ್ತೆ?
ಸರ್ ಭಾರಿ ಮಟ್ಟದಲ್ಲಿ ಅನುಕೂಲ ಆಗುತ್ತೆ ಗೋವಿಂದಣ್ಣ ಮಾತಾಡ್ತಾರೆ. ಕ್ಷೇತ್ರದಲ್ಲಿ ಈಗ ಸನ್ಮಾನ್ಯ ಎನ್ ಡಿ ಎ ಅಭ್ಯರ್ಥಿಯಾಗಿ ನಿಂತಿರುವಂಥ ಪ್ರಜ್ವಲ್ ರೇವಣ್ಣವರು ಕ್ಷೇತ್ರದಲ್ಲಿ ಹಾಸನ ಜಿಲ್ಲಾ ಕ್ಷೇತ್ರದಲ್ಲಿ ಉತ್ತಮವಾದ ಕೆಲಸ ಮಾಡಿದ್ದಾರೆ ಮತ್ತು ಅವರ ತಂದೆಯರಾದ ಮಾಜಿ ಸಚಿವರು ಸಹ ಉತ್ತಮವಾದ ಕೆಲಸ ಮಾಡಿದ್ರಿಂದ ನಾವು ಅತ್ಯಧಿಕ ಮತದಿಂದ ಹಾಸನ ಲೋಕಸಭಾ ಕ್ಷೇತ್ರ ಗೆದ್ದೇ ಗೆಲ್ತೀವಿ. ಒಳನೇಶ್ವರ ಕಾಂಗ್ರೆಸ್ ಸರ್ಕಾರದ 5 ಗ್ಯಾರಂಟಿಗಳಿಂದ ಶ್ರೇಯಸ್ ಪಟೇಲ್ ಅವರು 1.5 ಲಕ್ಷದಿಂದ ಮತದಿಂದ ಹೆಚ್ಚಿನ ಮತದಿಂದ ಬಡವರಿಗೆ 5 ಗ್ಯಾರಂಟಿಗಳಿಂದ ಅಕ್ಕಿ ಆಗಲಿ, ಬಸ್ ಆಗಲಿ, ವಿದ್ಯಾರ್ಥಿಗಳಿಗೆ ನಿಧಿರೋಧರಿಗೆ ವಿದ್ಯಾರ್ಥಿಗಳಿಂದ 1.5 ಲಕ್ಷದಿಂದ ಹೆಚ್ಚಿನ ಮತದಿಂದ ಕಾಂಗ್ರೆಸ್ DK ಶಿವಕುಮಾರ್ ನೆಕ್ಸ್ಟ್ CM ಆಗಲಿ ಅಂತ ನಾವು ಒಮ್ಮತಾಗಿ ಕಾಂಗ್ರೆಸ್ಸಿಗೆ ಮತ ನೀಡ್ತೀವಿ. ಇದಿಷ್ಟು ಹಾಸನ ಲೋಕಸಭಾ ಕ್ಷೇತ್ರದ ಮತದಾರರ ಮಾತು. ಅಂದರೆ ಈ ಬಾರಿ NDA ಅಭ್ಯರ್ಥಿ ಆಗಿರ್ತಕ್ಕಂಥ ಪ್ರಜ್ವಲ್ ರೇವಣ್ಣ ಅವರ ಗೆಲುವು ಸಾಕಷ್ಟು ಟಫ್ ಇದೆ. ಅಂದರೆ ಪ್ರಜ್ವಲ್ ರೇವಣ್ಣ ಅವರ ನಡುವೆ ಶ್ರೇಯಸ್ ಪಟೇಲ್ಗೂ ಕೂಡ ಅಷ್ಟೇ ಪೈಪೋಟಿ ಇದೆ. ಹಾಸನ ಲೋಕಸಭಾ ಕ್ಷೇತ್ರದ ಮತದಾರರು ಯಾರ ಕೈ ಹಿಡಿತಾರೆ ಅನ್ನೋದು ಕೂಡ ಕಾದು ನೋಡಬೇಕಾಗಿದೆ. ಕ್ಯಾಮ್ರಾಮ್ಯಾನ್ ಮಧು ಜೊತೆ ಸಚಿನ್ ಶೆಟ್ಟಿ, ಪವರ್ TV, ಹಾಸನ.